ಸ್ಥಳೀಯ ಸಂಸ್ಥೆಗಳು ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರಕ್ಕೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ರಿಯಾಕ್ಟ್ ಮಾಡಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬ್ಯಾಲೆಟ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸುರೇಶ್ ಕುಮಾರ್ ಇದೀಗ ರಿಯಾಕ್ಟ್ ಮಾಡಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಸುರೇಶ್ ಕುಮಾರ್ ಅವರು ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳಲ್ಲಿ ನಾವು ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ಗೆ ಹೋಗ್ತೀವಿ ಅಂತ ತಿಳಿಸಿದ್ದಾರೆ. ಇದು ಬೆಂಗಳೂರು ನಗರದಲ್ಲಿ ಇರುವಂತಹ ಶಕ್ತಿ ಕೇಂದ್ರದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರವಾಗಿದೆ. ಬೆಂಗಳೂರು ತೋರಿಸಿರುವ ಒಂದು ತಿರಸ್ಕಾರ. ಮುಂದೆ ಹೀಗೆ ಆದರೆ ಸರ್ಕಾರ ಫೋನ್ ಪೇ ಹಣದ ವಹಿವಾಟು ವ್ಯವಸ್ಥೆಯನ್ನ ನಿರ್ಬಂಧ ಮಾಡಿದ್ರು ಆಶ್ಚರ್ಯ ಇಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಸುರೇಶ್ ಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬ್ಯಾಲೆಟ್ ಪೇಪರ್ಗೆ ಹೋಗೋದು ಒಂದು ಸ್ಟಾರ್ಟ್ಅಪ್ ಇಂಡಸ್ಟ್ರಿ ಅಂತ ಭಾರತೀಯ ಜನತಾ ಪಾರ್ಟಿ ಈ ಒಂದು ಹಳೆ ಯುಗಕ್ಕೆ ತಗೊಂಡು ಹೋಗುವ ರಾಜ್ಯ ಸರ್ಕಾರದ ನಿರ್ಧಾರವನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಎರಡ್ 2023ನೇ ಇಸ್ವಿ ಮೇನಲ್ಲಿ ಈ ಸರ್ಕಾರ ಆಡಳಿತಕ್ಕೆ ಬಂತು. ಅವರು ಬಂದಿದ್ದೇ ಇವಿಎಂ ಮುಖಾಂತರ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಮುಖಾಂತರ ನಡೆದ ಚುನಾವಣೆಯಲ್ಲಿ ಅವರು ಗೆದ್ದು ಬಂದಿದ್ದು. ನಮಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬಗ್ಗೆ ಶಂಕೆ ಇದೆ ಅಂತಂದ್ರೆ ಐ ಥಿಂಕ್ ದ ರೀಸನಬಲ್ ಆಪ್ಷನ್ ಫಾರ್ ದಿಸ್ ಗವರ್ಮೆಂಟ್ ವಾಸ್ ಟು ಡಿಸಾಲ್ವ್ ದ ಅಸೆಂಬ್ಲಿ ಅಂಡ್ ಗೋ ಫಾರ್ ದ ಎಲೆಕ್ಷನ್ಸ್. ನಾವು ಗೆದ್ದಾಗ ಎಲ್ಲ ಚೆನ್ನಾಗಿದೆ, ನಾವು ಗೆಲ್ಲದೆ ಇರುವಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್, ನಾವು ಗೆಲ್ಲದೆ ಇದ್ದಾಗ ಚುನಾವಣಾ ಕಮಿಷನ್, ಈ ರೀತಿ ಧೋರಣೆ ಅತ್ಯಂತ ಹಳೆಯ ರಾಜಕೀಯ ಪಕ್ಷ ಅಂತ ತನ್ನನ್ನೇ ತಾನು ಬಣ್ಣಿಸಿಕೊಳ್ಳುವ ರಾಜಕೀಯ ಪಕ್ಷಕ್ಕೆ ಶೋಭೆ ತರೋದಿಲ್ಲ. ಇವತ್ತು